KTV ವೀಕ್ಷಕರಿಗೆ ನಮಸ್ಕಾರಗಳು. A1 KTV ವೀಕ್ಷಕರಿಗೆ ನಮಸ್ಕಾರಗಳು. ಕೋಲಾರ ಮಣಿಘಟ್ಟ ರಸ್ತೆ ಕಾಮಗಾರಿ ಮಾಡಿದ್ದಕ್ಕೆ ಹರ್ಷ ವ್ಯಕ್ತಪಡಿಸಿದ ಸಾರ್ವಜನಿಕರಿಗೂ ಸುದ್ದಿಯ ವಿವರ. ಒಂದು ತಿಂಗಳ ಹಿಂದೆಯಷ್ಟೇ ನಮ್ಮ ಸುದ್ದಿವಾಹಿನಿಯಾದ A1 KTV ಕರ್ನಾಟಕ ಕೋಲಾರ ಮಣಿಘಟ್ಟೆ ರಸ್ತೆಯು ಹದಗೆಟ್ಟಿರುವ ಬಗ್ಗೆ ಸುದ್ದಿ ಪ್ರಚಾರ ಮಾಡಿ ಅಲ್ಲಿನ ನಿವಾಸಿಗಳು, ದ್ವಿಚಕ್ರ ವಾಹನ, ತ್ರಿಚಕ್ರ ವಾಹನಗಳು ಮತ್ತು ಭಾರೀ ವಾಹನಗಳು, ರೈತರು, ಶಾಲೆಯ ಮಕ್ಕಳು ಹಾಗೂ ಮಹಿಳೆಯರು ಓಡಾಡಲು ತುಂಬ ಕಷ್ಟಕರವಾದ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗೆ ಸುದ್ದಿ ಮುಟ್ಟಿಸಿದಾಗ ಸ್ಪಂದಿಸಿದ ಅಧಿಕಾರಿ 1 ವರ್ಷದಿಂದ ಬಗೆಹರಿಯದ ರಸ್ತೆ ಕಾಮಗಾರಿಯನ್ನು ಕೇವಲ 1 ತಿಂಗಳಲ್ಲಿ ಸುಮಾರು ಕಿಲೋಮೀಟರ್ನಷ್ಟು ರಸ್ತೆಯನ್ನು ನವೀಕರಣಗೊಳಿಸಿದ ಹಿನ್ನೆಲೆಯಲ್ಲಿ ಕೋಲಾರ ಮಣಿಘಟ್ಟೆ ರಸ್ತೆಯಲ್ಲಿ ಸಂಚರಿಸುವ ವಾಹನ ಚಾಲಕರು ಮತ್ತು ವಾಸವಿರುವ ನಿವಾಸಿಗಳು ರಸ್ತೆ ಹಾಕಲು ಸಹಕರಿಸಿದ ಅಧಿಕಾರಿಗೆ, ಗುತ್ತಿಗೆದಾರರಿಗೆ ಮತ್ತು ರಸ್ತೆ ನಿರ್ಮಿಸಲು ಶ್ರಮಿಸಿದ ಕಾರ್ಮಿಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ವರದಿ ಪರ್ವೀಜ್ ಅಹಮದ್. ಹೌದು, ತುಂಬ ಆಮೇಲೆ ಬೇರೆ ಮಳೆಗಳು ಬೇರೆ ಬೇರೆ ಕಾರಣಗಳಿಂದ ಇವಾಗ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ರೋಡು ಹಾಕಿ ಕೊಟ್ಟಿದ್ದಾರೆ. ನಿಮಗೆ ಏನು ಹೇಳ್ತೀರಾ ಸ್ವಾಮಿ ಇದ್ರ ಬಗ್ಗೆ? ಸರ್, ತುಂಬ ಅನಾನುಕೂಲ ಆಯಿತು. ಮೊದಲು ರೋಡು ತುಂಬ ಅಧ್ವಾನ ಇತ್ತು, ಗುಂಡಿಗಳಿತ್ತು, 2 ವೀಲರಲ್ಲಿ ಎಷ್ಟೋ ಜನ ಬಿದ್ದೋಗಿದ್ದಾರೆ. ಮತ್ತು ಇಲ್ಲಿ ಸ್ಕೂಲ್ ಬೇರೆ ಇದೆ, ಮತ್ತು ತುಂಬ ಹಳ್ಳಿಗಳೆಲ್ಲ ಇದ್ದಾವೆ. ತುಂಬ ಸಂಚಾರ ಮಾಡೋರೆಲ್ಲ ತುಂಬ ಕಷ್ಟ ಅನುಭವಿಸ್ತಾ ಇದ್ವಿ. ಇವಾಗ ರೋಡು ತುಂಬ ಚೆನ್ನಾಗಿ ಹಾಕಿದ್ದಾರೆ. ಇವಾಗ ರೋಡ್ ಆದಮೇಲೆ ಅಂತೂ ನಿಜವಾಗ್ಲೂ ನಮ್ಗೆ ತುಂಬ ಅನುಕೂಲ ಆಗಿದೆ. ಈ ರೋಡು ಹಾಕೋದಕ್ಕೆ ಸಹಾಯ ಮಾಡಿದಂಥ ಒಂದು ಮೀಡಿಯಾವರಾಗ್ಬೋದು, ನಮ್ಮ A1 KTV ಕನ್ನಡ ಮತ್ತು ಈ ಲೋಕೋಪಯೋಗಿ ಇಲಾಖೆಯವರು ಯಾರು ರೋಡ್ ಹಾಕಿದ್ದಾರೆ ಅವ್ರಿಗೆ ತುಂಬ ಕೃತಜ್ಞತೆ ವಹಿಸ್ತೀವಿ. ಈ ಥರ ಒಂದು ಹಳ್ಳಿಗಳಿಗೆ ರಸ್ತೆ ಹಾಕೊಂಡು ಕೊಟ್ಟರೆ ನಮಗೆ ಮಕ್ಕಳು ಓಡಾಡೋದಕ್ಕೆ ಮತ್ತು ರೈತರು ಏನೋ ಒಂದು ತರಕಾರಿಗಳೆಲ್ಲ ತೊಗೊಂಡೋಗೋದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅಂತ ಹೇಳ್ತೀವಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ವಿನಯ್ ಅಂತ. ಗಾಂಧಿನಗರ ನಿವಾಸಿ. ಇವಾಗ ಒಂದು ವಾರದ ಮುಂಚೆ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ನಿಮ್ದು ಯಾವ್ರಣ್ಣ? ಒಂದು ಕೋಲಾರ. ನೀವು ಡೈಲಿ ತೋಟ ಐತೆ, ಡೈಲಿ ಬರ್ತೀವಿ, ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ. ಇವಾಗ ಮಳೆ ಬಂದ್ರೂ ಆರಾಮಾಗಿ ತುಂಬ ಚೆನ್ನಾಗಿದೆ. ಈ ಸ್ಕೂಲ್ ಇತ್ತು ಇಲ್ಲಿ, ಮಕ್ಕಳು ಎಲ್ಲ ಓಡಾಟಕ್ಕೂ ಕಷ್ಟ ಎಲ್ಲ ಚೆನ್ನಾಗಿದೆ, ಎಲ್ರಿಗೂ ಅನುಕೂಲ ಇದೆ. ನಮ್ಮ ಹೆಸರಣ್ಣ? ನಮ್ಮ ಹೆಸರು ವೆಂಕಟೇಶಪ್ಪ ಅಂತ. ವೆಂಕಟೇಶಪ್ಪ. ಇಲ್ಲಿ ನೀವು ಇದು ಮೇವು ತರಕ್ಕೆ ಹೋಗ್ತೀರಾ? ತೋಟ ಇದೆ, ತೋಟ ಕೆಲಸ ಮಾಡ್ಕೊಂಡು ಹಂಗೆ ಮೇವು ತಗೊಂಡು ಹೋಗ್ತೀವಿ. ಟ್ಯಾಂಕ್ಸ್ ಯಾರಕ್ಕೆ ಹೇಳಿ ಬೈಸ್ತೀರಾ? ರೋಡ್ ಹಾಕ್ತಿಲ್ಲ, PWD ಇಲಾಖೆ ಇದ್ದಾರೆ, ತಾಲೂಕು ಉಪಯೋಗಿ ಇಲಾಖೆಯವರು ಯಾರು ಹಾಕಿದ್ದಾರೆ ಗೊತ್ತಿಲ್ಲ. ರಸ್ತೆ ಅಂತೂ ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್. ರೋಡ್ ಹೆಂಗಿತ್ತಣ್ಣ ಮೊದಲು, ಇವಾಗ ಹೆಂಗಿದೆಣ್ಣ? ಇವಾಗ ಚೆನ್ನಾಗೈತೆ. ನಿಮ್ಗೆ ಹೋಗೋದು ಬರೋಕ್ಕೆ ಅನುಕೂಲ ಆಗಿದೆ. ಇವಾಗ ಅನುಕೂಲ ಇದೆ. ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕು? ಥ್ಯಾಂಕ್ಸ್ ಯಾರಿಗೆ ಹೇಳ್ತೀರಾ? ರೋಡ್ ಮಾಡಿರೋದು ಥ್ಯಾಂಕ್ಸು. ನೀವು ರೈತರಣ್ಣ? ನಾವು ಡೈಲಿ ಓಡಾಡ್ತೀರಾ? ಸರಿಯಾ, ಥ್ಯಾಂಕ್ ಯು. ಮುಂಚೆ ಬಿಟ್ಟು ಇವಾಗ ಹಾಕ್ಸಿದ್ದಾರೆ, ಅದಕ್ಕೆ ನಿಮಗೆ ಎಲ್ಲ ಇವಾಗ ಚೆನ್ನಾಗೈತೆ. ಮೊದಲು ಹೋಗ್ಬೇಕಂದ್ರೆ ಪುಷ್ಣಗಿರಿ ಎಣ್ಣೆಗಿರಲ್ಲಿ ಹೋಗ್ಬೇಕು. ಮಣಿಘಟ್ಟ ರೋಡು ಸ್ಟಾರ್ಟಿಂಗ್ ಎಲ್ಲ ಬರ್ಬೇಕಂದ್ರೆ ರೋಡು ಎಣ್ಣೆಗಿರು ಇವಾಗ ಆರಾಮ. ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕಿಲ್ಲ? ಇಲಾಖೆಯವ್ರದಾ? ಇಲಾಖೆ ರೋಡ್ ಯಾರು ಹಾಕಿದ್ದಾರೆ ಅವರು ಇವಾಗ ಅನುಕೂಲ ಆಯ್ತು. ಇವಾಗ ಏನು ಚೇಂಜ್ ಮಾಡೋದಿಲ್ಲ, ಬರೋದು ಹೋಗ್ತಾರೆ. ನೀವು ಯಾವುದು ಡೈಲಿ ಇದೇ ರೂಟಿದಾ? ಇದೇ ರೂಟಲ್ಲೇ ಹೋಗ್ತಾರೆ. ನೀವು ರೈತರ? ಡ್ರೈವರ್ ಲಾಸ್ಟ್ ಟೈಮ್ ಬಂದಾಗ ಗಲೀಜಿತ್ತು, ಇವಾಗ ಹಾಕ್ತಿದ್ದಾರೆ. ಅಂದರೆ ನಿಮಗೆ ಸ್ವಲ್ಪ ಆದರೂ ಅನುಕೂಲ ಆಗಿ ಮಾಡಿತ್ತು. ಮಣಿಘಟ್ಟೆಯ ರೋಡೆಲ್ಲ ಇದೆ. ನೀವು ಯಾವರು? ಎಲ್ವಾರ. ಥ್ಯಾಂಕ್ಸ್. ಅದೇ ಕೇಳ್ತಾರೆ ನಿಮ್ಮ ಪ್ಯಾಸೆಂಜರ್ ಗಂಡ್ಮಕ್ಳೆಲ್ಲ. ನೀವು ಡೈಲಿ ಬರ್ತೀರಮ್ಮ ಈ ರೋಡು? ಅದು ಇವಾಗ ಬಂದಿದೆಯಲ್ಲ, ಆಗಿದೆಯಲ್ಲ, ರೋಡು ಓಡಾಡೋಕ್ಕೆ ಅನುಕೂಲ ಇದೆಯಾ? ರೋಡ್ ಯಾವ ಊರು? ರೋಡ್ ಕಿತ್ತಾಗಿ 2 ವರ್ಷ ಆಯಿತು. 2 ವರ್ಷ ಆದರೂ 1.5 ವರ್ಷದಿಂದ ಏನಾಗಿಲ್ಲ. ಎಲೆಕ್ಷನ್ ಬೇರೆ ಹತ್ರ ಬಂತು. ಎಲೆಕ್ಷನ್ಗೆ ಇಲ್ಲ ನಾವು ಚಾನೆಲ್ ಅವ್ರು ಮಾಡ್ತಿರೋದ್ರಿಂದ ನಿಮಗೆ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು. ನಿಮ್ಮಂಥವರು ಇದಕ್ಕೆ ಕೆಲಸದಿಂದ ಜಾಸ್ತಿ ಮಾಡಬೇಕು, ಇನ್ನೂ ಹೆಚ್ಚೆಚ್ಚು ಅನುಕೂಲ ಮಾಡಿಕೊಡ್ಬೇಕು ನಮ್ಮಂಥವ್ರು.
ನಿಮ್ಮದು ಯಾವುದು? ನೀವು ರೈತರಾ? ಇದು ಸ್ಟೂಡೆಂಟಾ? ಸ್ಟೂಡೆಂಟ್. ಸರಿ, ಥ್ಯಾಂಕ್ಸ್. ಅನುಕೂಲ ಆಗಿದೆ ಸರ್, ಪರವಾಗಿಲ್ಲ. ಅನುಕೂಲ ಚೆನ್ನಾಗಿದೆ, ಅನುಕೂಲ ಚೆನ್ನಾಗಿದೆ. ನಮಗೆ ಹೋಗಿಕ್ಕೆ ಬರೋಕ್ಕೆ ಪರವಾಗಿಲ್ಲ. ಮೊದಲು ಹೆಂಗಿತ್ತು? ಮೊದಲು ರೋಡ್ ಅಧ್ವಾನ ಆಗಿತ್ತು, ಹಳ್ಳಗಳು ಕಳ್ಳು ಇದಿತ್ತು. ಈಗ ನಮಗೆ ಆರಾಮಾಗಿ ಚೆನ್ನಾಗಿದೆ. ಇದು ಟ್ರಾಕ್ಟರ್ ಓಡಿಸ್ಬೋದು, ಆರಾಮಾಗಿ ಟ್ರ್ಯಾಕ್ಟರ್ ಓಡಿಸ್ಬೋದು. ಟ್ರ್ಯಾಕ್ಟರಿಂದ ನಾವು ಇದು ಅನುಕೂಲ ಆಗುತ್ತೆ ನಮಗೆ. ಅನುಕೂಲ ಆಗ್ತದೆ. ಡೈಲಿ ಬರ್ತೀರಾ? ಡೈಲಿ ಬರ್ತೀವಿ ಸರ್ ನಾವು. ಟ್ರಾಕ್ಟರ್ ನೀವು ಚಾಲನೆ ಮಾಡ್ಕೊಂಡು ಬರ್ತೀರಾ? ಚಾಲನೆ ಮಾಡ್ಕೊಂಡು ನಾವು ಬರ್ತೀವಿ. ಚಾಲನೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಮತ್ತೆ ಇದು ಹಳ್ಳ ಕೊಳ್ಳಗಳಿತ್ತಲ್ಲ, ಈಗ ಚೆನ್ನಾಗಿ ಮಾಡಿದ್ದಾರೆ, ಪರವಾಗಿಲ್ಲ. ಇದಕ್ಕೆ ಯಾರಿಗೆ ಥ್ಯಾಂಕ್ಸ್ ಹೇಳಿ ಬಯಸ್ತೀರಾ? ಸಂಬಂಧಪಟ್ಟ ಇಲಾಖೆಯವ್ರಿಗೆ ಸರ್ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ನಿಮ್ಗೆ ಹೇಳ್ಬೇಕು. ನಮ್ಗೆ ಹೌದು ಸರ್, ನಾವು ಲಾಸ್ಟ್ ಟೈಮ್ ಮಾಡಿದ್ವಿ ಸರ್. ಅಷ್ಟೇ ಮಾಡಿದ್ದೀರಾ. ಆದ್ರೆ ನಾವು ಈಗ ನಾವು ಹೇಳ್ಬೇಕಾದ್ರೆ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಈಗ ಪ್ರೆಸ್ ರಿಪೋರ್ಟ್ಗೆ ನಾವು ಹೇಳ್ಬೋದು. ಯಾಕಂದ್ರೆ ನೀವು ಇದು ಮಾಡ್ತಾ ಇದೀರಲ್ಲ, ಅದಕ್ಕೆ ನಾವು ಇದು ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ನಮಗೆ ಒಳ್ಳೆ ಅನುಕೂಲ ಇದೆ. ಈಗ ಅನುಕೂಲ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್, ಓಕೆ ಸರ್. ಇದೆ ಸೂಪರಾಗಿದೆ. ನಿಮ್ಗೆ ಹೋಗಕ್ಕೆ ಬರೋಕ್ಕೆ ಅನುಕೂಲ ಆಗ್ತದಾ? ನೀವು ಡೈಲಿ ಗ್ರೌಂಡ್ ಲೆವೆಲಿಂದ ನಾವು ನೋಡಿದ್ದೀವಿ, ತುಂಬ ಎಕ್ಸಲೆಂಟ್ ಆಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ವಿ. ಇವರು ಸಮೇತ ಎವ್ರಿ ಡೇ ಟ್ಯಾಂಕರ್ ನೀರು ಹಾಕ್ತೀವಿ. ಟ್ಯಾಂಕರ್ ನೀರು ಹಾಕ್ತಾ ಇದ್ರು ಎವ್ರಿ ಡೇ ತುಂಬ ಚೆನ್ನಾಗಿ ಎಕ್ಸಲೆಂಟ್. ಸಿಲಿಂಡರ್ ಡೈಲಿ ಕರ್ಬೋದು ನಿಮಗೆ. ನೀವು ಇದು ಏನು ವೃತ್ತಿ ಸಪ್ಲೈ ಮಾಡೋದು, ನಿಮ್ಗೆ ಇವಾಗ ಅನುಕೂಲ ಆಗಿದೆ, ಹೋಗಿ ಬರುತ್ತಾರೆ. ಥ್ಯಾಂಕ್ಸ್ ಯಾರು ಹೇಳಕ್ಕೆ ಬರ್ತೀರಿ? ರೋಡ್ ಯಾರು ಹಾಕ್ತಿದ್ದಾರೆ ಅವ್ರಿಗೆ ಹೇಳ್ತೀರಾ? ಲೋಕೋಪಯೋಗಿ ಇಲಾಖೆ CWD ಕೆಲಸ ಮಾಡಿದ್ದಾರೆ ನೋಡಿದ್ವಾ? ಆ ರೀತಿ ಚೆನ್ನಾಗಿದೆ, ತುಂಬ ಚೆನ್ನಾಗಿ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು? ನನ್ನ ಹೆಸರು ಚಾನಲ್ ಅವರು ಇಲ್ಲಿದೆ ನೋಡಿ. ಮೊದಲು ನಾವು ನ್ಯೂಸ್ ಮಾಡಿದ್ರಿ ಒಂದು ತಿಂಗಳು ಮುಂಚೆ, ಈ ರೋಡು ಸರಿ ಇಲ್ಲ ಅಂತ. ಅದಕ್ಕೆ ಅವ್ರು ಸ್ಪಂದಿಸಿ ನಮ್ಮ ಇದಕ್ಕೆ ಅದನ್ನು ಕಾಂಟ್ರಾಕ್ಟ್ರವರು ಇವರು PWD ಡೈರೆಕ್ಟ್ರು ಮಾಡಿದ್ದಾರೆ. ಅನುಕೂಲ ಆಯಿತು. ಸೊ ರಾಜಕಾರಣಿಗಳಿಂದ ಇವರೇ ಮೇಲಂತೀರಾ ಹೇಳಕ್ಕೆ ಬಯಸಂದರೆ? ಅವರು ಸಂಬಂಧಪಟ್ಟ ರಾಜಕಾರಣಿಗಳು MLA ಅವರಿದ್ದಾರೆ. ನಾವು ಇರ್ತೀವಿ, ನಮ್ಮ ರಾಜರಲ್ವಾ, ಎಲ್ಲಿ ಅವ್ರು ಮಾಡಿಸೋ ಇಲ್ಲಲ್ಲ, ಹಂಗೆ ಇದ್ಬಿಟ್ಟು 2 ವರ್ಷದಿಂದ. ಬಟ್ ಮಾಡಿದವ್ರಿಗೆ ಯಾರ್ಯಾರು ಸಂಬಂಧಪಟ್ಟಿದೆ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಪ್ರತಿಯೊಬ್ಬರು ಓಡಾಡೋದು. ಥ್ಯಾಂಕ್ ಯು. ನಿಮ್ಮ ಹೆಸರು? ಮೊದಲು ಹೆಂಗಿತ್ತು, ಇವಾಗ ಹೆಂಗಿದೆ? ಇವಾಗ ಚೆನ್ನಾಗೈತೆ, ಮೊದಲು ಚೆನ್ನಾಗಿರಲಿಲ್ಲ. ಒಂದು ವರ್ಷ ಆಯ್ತಾ ಮೊದಲು ರೋಡೆಲ್ಲ ಇದಾಗಲಾಗ? ಇದು ರೋಡು ಮೊದಲು ಒಂದು ವರ್ಷದ ಮುಂಚೆ ಹೆಂಗಿತ್ತು, ಇವಾಗ ಹೆಂಗಿದೆ? ಇವಾಗ ಚೆನ್ನಾಗೈತೆ, ಮೊದಲು ಮಳೆ ಬಂದರೆ ರೋಡ್ ಎಲ್ಲ ಇದೆ. ನೀವು ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? 25 ವರ್ಷದಿಂದ ಇದ್ದೀವಿ. ಇವಾಗ ಹೋಗಕ್ಕೆ ಬರೋಕ್ಕೆ ಅನುಕೂಲ ಆಗ್ತದಾ? ನಿಮ್ಮ ಇದೊಂದು ವೆಹಿಕಲ್ ಇದೆಯಾ ಮನೇಲಿ? ಏನಾನ 2 ವೀಲರು, ಟ್ರಾಕ್ಟ್ರು ಅಂಥವು ಇದ್ದಾವೆ. ಇವಾಗ ಮಳೆ ಬಿದ್ದರೆ ಇಲ್ಲಿ ಏನಾಗಲಿ ಚೆನ್ನಾಗಿದೆ. ನಿಮ್ಮ ಹೆಸರು? ಥ್ಯಾಂಕ್ ಯು. ಅದ ಈ ರೋಡು ಮೊದಲು ಒಂದು ವರ್ಷದ ಮುಂಚೆ ಹೆಂಗಿತ್ತು, ಇವಾಗ ಹೆಂಗಿದೆ? ಇವತ್ತು ಚೆನ್ನಾಗಿ ನಲ್ಲ ಇರ್ತದಾ? ಡೈಲಿ ಬರೋಣ ಹಿಂಗೆ? ಡ್ರೈವಿಂಗ್ಗೆ ಫುಲ್ಲು ಸೇಫ್ಟಿ ಉಂಟ ಈ ರೋಡು, ಮಣಿಕಟ್ಟೆ ರೋಡು. ನೀವು ಏನು ರೋಡ್ ಹಾಕಿದ್ರಿ? ಸರ್ಕಾರಿ. ನೀವು ಬೇರೆ ವಿಜಯ್. ನೀವು ಫಾರ್ಮರಾ ಡ್ರೈವರಾ? ಡ್ರೈವರ್. ಥ್ಯಾಂಕ್ಸ್. ರೋಡ್ ಕಾರ್ ಹಾಕಿದ್ದಕ್ಕೆ ಓಡಾಡೋಕ್ಕೆಲ್ಲ ಯಾವ ಊರು ನಿಮ್ಮದು? ನಾಯ್ಕರಲ್ಲಿ. ಇದೇ ರೂಟ್ ಡೈಲಿ ಓಡಾಡ್ತೀರಾ? ಅದು ನಿಮಗೆ ಫ್ಯಾಮಿಲಿ ಎಲ್ಲ ಓಡಾಡೋಕ್ಕೆ ಚೆನ್ನಾಗಿದೆ. ನಿಮಗೆ ಏನು ಬರ್ತಿದೆ ಮೇಡಮ್? ನಿಮ್ಗೆ ಯಾವ ನಿಮ್ಮದು ಮಗನಾ? ಮಂಗಟ್ಟ ರೋಡಿಂದ ಹೋಗೋಕ್ಕೆ ಬರೋಕ್ಕೆ ಅನುಕೂಲ ಆಗ್ತಿದೆ. ಡೈಲಿ ಹೋಗ್ಬಿಡ್ತೀರಾ? ನೀವು ವಿದ್ಯಾರ್ಥಿ ಸ್ಟೂಡೆಂಟ್ ಅವರು, ನಿಮಗೆ ಏನು ಮಾಡ್ತೀರಾ? ನೀವು ಡೈಲಿ ಹೋಗ್ತಾ ಬರ್ತೀರಾ?
ಥ್ಯಾಂಕ್ಸ್ ಯಾರ್ಯಾರು ಹೇಳ್ಕೊಳ್ತೀರಾ ಇದನ್ನ ಆಗ್ತಿದ್ದಾರಲ್ಲ ಅವ್ರು ಸಂಬಂಧಪಟ್ಟ ಇಲಾಖೆಯವರು ಸರಿಯಾಗಿ. ನೀವು ಎಲ್ಲಿ ವಾಸವಾಗಿದ್ದೀರಣ್ಣ? ಇಲ್ಲಿ ಗಾಂಧಿನಗರ ಸರ್. ಗಾಂಧಿನಗರ. ಈ ರೋಡು ಒಂದು ತಿಂಗಳು ಮುಂಚೆ ಹೆಂಗಿತ್ತು, ಇವಾಗ ಹೆಂಗಿದೆ ಅಣ್ಣ? ತಿಂಗಳ ಮುಂಚೆ ಹಳ್ಳ ಬಳ್ಳ ಎಲ್ಲ ಇತ್ತು ಸರ್. ಹಾಂ, ಇವಾಗ ಒಂದು ತಿಂಗಳಿಂದ ಇದು ರೆಡಿ ರೆಡಿ ಮಾಡವ್ರೆ. ಓಡಾಡೋಕ್ಕೆ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಇಲ್ಲಿ ಸ್ಕೂಲ್ ಬೇರೆ ಒಂದಿದೆ, ಇದೆ. ಮಕ್ಕಳೆಲ್ಲ ಓಡಾಡೋಕ್ಕೂ ಮಳೆ ಬಿದ್ದರೆ ಎಲ್ಲ ಸೌಕರ್ಯ ಇದೆ. ಮಳೆ ಸೌಕರ್ಯ. ಅದಕ್ಕೆ ಥ್ಯಾಂಕ್ಸ್ ಯಾರ್ಯಾರು ಕೇಳಿ ಬಯಸ್ತೀರಾ ನೀವು? ಈ ರೋಡ್ ಹಾಕ್ಸಿರೋದು ಥ್ಯಾಂಕ್ಸ್. ಥ್ಯಾಂಕ್ಸ್ ಹೇಳ್ತೀರಾ? PWD ಇಲಾಖೆ ಕಾಂಟ್ರಾಕ್ಟ್ರು ಅಂಥವ್ರಿಗೆ ಥ್ಯಾಂಕ್ಸ್. ಇಂಜಿನಿಯರ್ ಕಾಂಟ್ರಾಕ್ಟ್ರು ಬಿಡಬೇಡಿ. ನಿಮ್ಮ ಹೆಸರು ಸ್ವಾಮಿ? ವೆಂಕಟೇಶ್. ನೀವು ಇಲ್ಲಿ ಎಷ್ಟು ವರ್ಷದಿಂದ ವಾಸ? ನಾವು ಹುಟ್ಟಿದ್ದೇ ಇಲ್ಲೇ, ಬೆಳೆದಿದ್ದೇ ಇಲ್ಲಿ ಗಾಂಧಿನಗರ. ಗಾಂಧಿನಗರ. ಎಷ್ಟು ತಿಂಗಳು ವರ್ಷ ಆಗಿತ್ತು ರೋಡು ಕಿತ್ತೋಗಿ? 1 ವರ್ಷ ಆಗಿತ್ತು. 1 ವರ್ಷ ಆಗಿತ್ತು ಸರ್. ಇವಾಗ ಚೆನ್ನಾಗಿದೆ. ಇವಾಗ ಚೆನ್ನಾಗಿದೆ, ಎಲ್ಲ ಕ್ಲಿಯರ್ ಮಾಡ್ತೀವಿ. ಮಾಡ್ತೀವಿ. ಥ್ಯಾಂಕ್ಸ್. ಥ್ಯಾಂಕ್ ಯು. ನೀವು ಎಲ್ಲಿ ವಾಸವಾಗಿದ್ದೀರಣ್ಣ? ಇಲ್ಲಿ ಗಾಂಧಿನಗರ ಸರ್. ಗಾಂಧಿನಗರ. ಈ ರೋಡು ಒಂದು ತಿಂಗಳು ಮುಂಚೆ ಹೆಂಗಿತ್ತು, ಇವಾಗ ಹೆಂಗಿದೆ ಅಣ್ಣ? ತಿಂಗಳ ಮುಂಚೆ ಹಳ್ಳ ಬಳ್ಳ ಎಲ್ಲ ಇತ್ತು ಸರ್. ಹಾಂ, ಇವಾಗ ಒಂದು ತಿಂಗಳಿಂದ ಇದು ರೆಡಿ ಮಾಡವ್ರೆ. ಓಡಾಡೋಕ್ಕೆ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಇಲ್ಲಿ ಸ್ಕೂಲ್ ಬೇರೆ ಒಂದಿದೆ, ಇದೆ. ಮಕ್ಕಳೆಲ್ಲ ಓಡಾಡೋಕ್ಕೂ ಮಳೆ ಬಿದ್ದರೆ ಎಲ್ಲ ಸೌಕರ್ಯ ಇದೆ. ಮಳೆ ಸೌಕರ್ಯ. ಅದಕ್ಕೆ ಥ್ಯಾಂಕ್ಸ್ ಯಾರ್ಯಾರು ಕೇಳಿ ಬಯಸ್ತೀರಾ ನೀವು? ಈ ರೋಡ್ ಹಾಕ್ಸಿರೋದು ಥ್ಯಾಂಕ್ಸ್. ಥ್ಯಾಂಕ್ಸ್ ಹೇಳ್ತೀರಾ? PWD ಇಲಾಖೆ ಕಾಂಟ್ರಾಕ್ಟ್ರು ಅಂಥವ್ರಿಗೆ ಥ್ಯಾಂಕ್ಸ್. ಇಂಜಿನಿಯರ್ ಕಾಂಟ್ರಾಕ್ಟ್ರು ಬಿಡಬೇಡಿ. ನಿಮ್ಮ ಹೆಸರು ಸ್ವಾಮಿ? ವೆಂಕಟೇಶ್. ನೀವು ಇಲ್ಲಿ ಎಷ್ಟು ವರ್ಷದಿಂದ ವಾಸ? ನಾವು ಹುಟ್ಟಿದ್ದೇ ಇಲ್ಲೇ, ಬೆಳೆದಿದ್ದೇ ಇಲ್ಲಿ ಗಾಂಧಿನಗರ. ಗಾಂಧಿನಗರ. ಎಷ್ಟು ತಿಂಗಳು ವರ್ಷ ಆಗಿತ್ತು ರೋಡು ಕಿತ್ತೋಗಿ? 1 ವರ್ಷ ಆಗಿತ್ತು. 1 ವರ್ಷ ಆಗಿತ್ತು ಸರ್. ಇವಾಗ ಚೆನ್ನಾಗಿದೆ. ಇವಾಗ ಚೆನ್ನಾಗಿದೆ, ಎಲ್ಲ ಕ್ಲಿಯರ್ ಮಾಡ್ತೀವಿ. ಮಾಡ್ತೀವಿ. ಥ್ಯಾಂಕ್ಸ್. ಥ್ಯಾಂಕ್ ಯು.